ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಂಜೆ ಲೈಫ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬ್ಯಾಕ್ ಟು ಸಂಜೆ ಲೈಫ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಸೊ ಇವತ್ತು ನಮ್ಮ ಮೊದಲನೇ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಹಳೆ ಯೂಟ್ಯೂಬ್ ಚಾನಲ್ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ರು ಇವಾಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ನನ್ನ ಹಳೆ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸಂಧ್ಯಾ ಹನಿ ಲೈಫ್ ಸ್ಟೈಲ್ ಅಂಥೇಳಿ. ಸೊ ಅದು ಕಾರಣಾಂತರದಿಂದ ಡಿಲೀಟ್ ಆಗೋಯ್ತು ಚಾನಲ್ಲು. ನನ್ನದೇ ತಪ್ಪದು. ಯಾವ ರೀತಿ ಏನಾಯಿತು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡ್ತಾಯಿದ್ದೀನಿ. ಆ ಒಂದು ವ್ಲಾಗನ್ನು ಹಾಕ್ತಾಯಿದ್ದೀನಿ. ಪ್ಲೀಸ್ ನಮಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನಮಗೂ ಬೆಳೆಸಿ ಅಂತೇಳಿ ಕೇಳ್ಕೊಳ್ತೀನಿ. ನನ್ನ ಒಂದು ಚಾನಲಲ್ಲಿ ನೀವು ಮೇಕಪ್ ವೀಡಿಯೋಸು, ಬ್ಯೂಟಿ ಟಿಪ್ಸು ಮತ್ತು ಮನೆಯಲ್ಲಿ ನಮ್ಮ ಒಂದು ಡೈಲಿ ರುಟೀನ್ ಬ್ಲಾಗ್ಸ್ನ ಹಾಕ್ತೀನಿ. ಅದನ್ನೇ ನೀವು ನೋಡ್ಬೋದು. ಸೊ ಪ್ಲೀಸ್ ನಮ್ಮ ಚಾನಲಲ್ಲಿ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ದೇವ್ರ ಮನೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ನಾನು ಗ್ರಹಗಳ ಆ ಥರ ಏನೂ ಇಲ್ಲ ನಮ್ಮ ಮನೇಲಿ. ನಾನು ದೀಪಗಳಷ್ಟೇ ಇಟ್ಕೊಂಡಿದ್ದೀನಿ. ಎಲ್ಲ ನಮ್ಮ ಮನೆ ಅತ್ತೆ ಮನೆಯಲ್ಲಿದ್ದಾವೆ. ಸೊ ಅದಕ್ಕೆ ಎರಡು ಕಡೆ ಏನು ಅಂತೇಳಿ ನಾನು ವಿಗ್ರಹಗಳೇನು ಇಟ್ಕೊಂಡಿಲ್ಲ. ಬರೀ ಇದು ಮಂಗಳಾರತಿ ಪ್ಲೇಟು ಮತ್ತು ಕಳಶ ಮತ್ತು ದೀಪಗಳಷ್ಟೇ ಇಟ್ಕೊಂಡಿದ್ದು. ಸೊ ಇಷ್ಟನ್ನೇ ನಾನು ಮೇಂಟೈನ್ ಮಾಡ್ತೀನಿ ಚೆನ್ನಾಗಿಯೇ. ಅದನ್ನು ಕೆಲವರು ಕಪ್ಪಾಗಿರ್ತವೆ, ಹೇಗೆ ತೊಳೆಯೋದು ಅಂತೇಳಿ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ನಾನು ಯಾವ ರೀತಿ ತೊಳಿತೀನಿ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನಾನು ಫಸ್ಟು ಎಲ್ಲ ಜಿಡ್ಡು ತಗೊಳ್ತೀನಿ, ಅಂದರೆ ವಿಮ್ ಜೆಲ್ಲಿಂದ ಎಲ್ಲ ತೊಳ್ಕೊಂಡು ಜಿಡ್ಡನ್ನು ತಗೊಳ್ತೀನಿ. ಅದಾದಮೇಲೆ ನಾನು ಸಬೀನ ಪೌಡರ್ ಮತ್ತು ಪೀತಾಂಬರಿ ಪೌಡರ್ನ ಯೂಸ್ ಮಾಡಿಬಿಟ್ಟು ನಾನು ಹುಣಸೆಹಣ್ಣಿಂದ ತೊಳಿತೀನಿ ಇವು ಪ್ಲೇಟ್ಗಳನ್ನ, ತಾಮ್ರದ ಪ್ಲೇಟು ಮತ್ತು ದೀಪಗಳನ್ನು. ಈಗ ನಾನು ಹುಣಸೆಹಣ್ಣು ಮತ್ತು ಪೀತಾಂಬರಿ ಪೌಡರು ಮತ್ತು ಸಬೀನ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಈಗ ತೊಳಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದು ಒಂದು ಕಲರೇ ಚೇಂಜ್ ಆಗುತ್ತೆ ಅವೆರಡು ಮೂರು ಮಿಕ್ಸ್ ಮಾಡಿ ತೊಳಿತಾ ಹೋದರೆ. ಸೊ ಫಸ್ಟಿಗೆ ನಾವು ಜಿಡ್ಡು ತಗೊಳೋದ್ರಿಂದ ನಮಗೆ ಜಿಡ್ಡು ಅನ್ನೋದು ಸಿಗೋದಿಲ್ಲ. ಹಂಗಾಗಿ ಪಾತ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅದು ಪ್ಲೇಟು. ನೋಡಿ ಎಷ್ಟು ಮೊದಲಿಂದಕ್ಕೂ ಕಲರು ಹೇಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ತುಂಬ ಪಳ ಅಂತ ಹೊಳಿತಾ ಇದೆ. ಈ 3 ಇಂಗ್ರೀಡಿಯೆಂಟ್ಸಿಂದ ನೀವು ಪಾತ್ರೆಗಳನ್ನು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ನೀವು ತೊಳ್ಕೊಬೋದು. ದೀಪಗಳನ್ನು, ವಿಗ್ರಹಗಳನ್ನು ತೊಳ್ಕೊಂಡ್ರೆ ತುಂಬಾ ಕ್ಲೀನ್ ಆಗುತ್ತೆ. ಯಾವುದೇ ರೀತಿ ಬೇರೆ ಜೆಲ್ಲು ಆ ಥರ ಏನು ಯೂಸ್ ಮಾಡೋದು ಬೇಡ. ಇವೆರಡಿದ್ರೆ ಸಾಕು. ತುಂಬಾ ಕ್ಲೀನ್ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮನೆಯಲ್ಲಿ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಕಾಣುತ್ತೆ. ಕಣ್ಣಿಗೆ ಪಳ ಅಂತ ಹೊಡಿತಾ ಇರುತ್ತೆ. ನೋಡ್ತಾ ಇರ್ಬೋದು ನೀವು. ಇನ್ನು ನಾನು ದೇವ್ರ ಪಾತ್ರೆ ಅಥವಾ ಪ್ಲೇಟ್ಗಳು ಮತ್ತು ದೀಪಗಳನ್ನು ತೊಳೆಯೋದಕ್ಕೆ ಸಪ್ರೇಟು ಗುಂಜು ಅಥವಾ ನಾರು ಏನಂತೀರ ಅದನ್ನು ತಗೊಂಡಿರ್ತೀನಿ. ಮತ್ತು ನಾನು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸಿಂಕಲ್ಲಿ ತೊಳಿತೀನಿ. ನಮಗೆ ಹೊರಗಡೆ ತೊಳೆಯೋದಕ್ಕೆ ಜಾಗ ಇಲ್ಲ. ಸೊ ಹಂಗಾಗಿ ಇಲ್ಲೇ ತೊಳ್ಕೊಳ್ತೀನಿ. ನೀಟಾಗೆ ಶುದ್ಧವಾಗಿ ತೊಳ್ಕೊಳ್ತೀನಿ. ಹಾಗೆ ನೋಡಿದ್ರಲ್ಲ, ಈಗ ತೊಳ್ಕೊಬಂದಮೇಲೆ ಯಾವ ಥರ ಪಳ ಅಂತ ಹೊಳಿತಿದೆ. ಒಂದು ಒಣ ಬಟ್ಟೆಯಿಂದ, ಶುದ್ಧವಾದ ಬಟ್ಟೆಯಿಂದ ಒರೆಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ದೇವ್ರ ಪಾತ್ರೆ ತೊಳ್ಕೊಬಂದಮೇಲೆ ನಾನಿಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಿಟ್ಟು ಹೋಗಿದ್ನಲ್ಲ, ಈಗ ಮತ್ತೆ ದೇವ್ರ ಫೋಟೋ ಎಲ್ಲ ಒಂದು ಒಣ ಬಟ್ಟೆ ತೊಗೊಂಡು, ದೇವ್ರ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ. ಫೋಟೋಗಳನ್ನು ಒರೆಸಿ ಅರಿಶಿನ ಲೇಪನ ಮಾಡ್ತಾಯಿದ್ದೀನಿ ಮತ್ತು ಗಂಧದ ಲೇಪನವನ್ನು ಮಾಡ್ತೀನಿ ದೇವರಿಗೆ. ಅದಕ್ಕೆ ನಾವು ಜವಾದು ಪೌಡರ್ ಮಿಕ್ಸ್ ಮಾಡಿ ಮಾಡೋದ್ರಿಂದ ಒಂದೊಳ್ಳೆ ಪರಿಮಳ ಅನ್ನೋದು ಬರುತ್ತೆ ದೇವ್ರ ಮನೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಓಡಾಡಬೇಕಾದ್ರೆ ದೇವ್ರ ಮನೆ ಹತ್ರ ಬಂದ ತಕ್ಷಣ ಗಮ್ ಅಂತ ಅನ್ನುತ್ತೆ. ಒಂಥರ ಚೆನ್ನಾಗಂತ ಫೀಲ್ ಆಗುತ್ತೆ. ಮನೆಯಲ್ಲಿ ಪಾಸಿಟಿವ್ ಆಗಿರುತ್ತೆ. ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಡೇ ಪೂರ್ತಿನೂ ಆ ಒಂದು ಪೌಡರ್ ಹಾಕಿ ನಾವು ಹಚ್ಚೋದ್ರಿಂದ, ಅದು ಗಂಧದ ಪುಡಿಯಲ್ಲಿ, ಸೊ ನಮಗೆ ಅದು ಪರಿಮಳ ಅನ್ನೋದು ಇರುತ್ತೆ ಯಾವಾಗ್ಲೂ. ಈಗ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿತ್ತು. ಈಗ ಹೂವು ಮುಡಿಸ್ಕೊಂಡು ನೆಕ್ಸ್ಟು ಪೂಜೆ ಮಾಡೋದು. ಹೊಸ್ದಾಗಿ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ.
ಸೊ ಇದಾಗಿತ್ತು ನನ್ನ ಮೊದಲನೇ ದಿನದ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋದಲ್ಲಿ ಏನಾದರೂ ಒಂದು ಚೂರು ಮಿಸ್ಟೇಕ್ ಆಗಿದ್ದರೂ ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ನರ್ವಸ್ ಇರುತ್ತೆ. ಸ್ವಲ್ಪ ನೆಕ್ಸ್ಟ್ ಟೈಮಿಂದ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.